ದೇವರ ವಾಕ್ಯದಲ್ಲಿ ಅದೇ ಪೌಲನ ಬಗ್ಗೆ ನೀವು ನೋಡ್ರಿ, ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 8ನೇ ವಾಕ್ಯ. ಅಪೊಸ್ತಲರ ಕೃತ್ಯ 14 8ನೇ ವಾಕ್ಯ. ಹೊಗಳಿಕೆಯೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಹೌದು. ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯದೆ ಇದ್ದವನು. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಹೇಳಿದ ತಕ್ಷಣ ಅಷ್ಟು ದೊಡ್ಡ ಅದ್ಭುತ ಆಯಿತು. ಮನುಷ್ಯನು ಹಾರಿ ನಡೆದನು. ಆದ್ರೆ ಪೌಲನು ಮಾಡಿದ್ದನ್ನ ಗುಂಪುಗೂಡಿದ್ದ ಜನರು ನೋಡಿ ಏನಂತ ಹೇಳಿದ್ರಂತೆ? ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕೋನ್ಯ ಭಾಷೆಯರು ಕೂಗಾಡಿದ್ರು. ನಾವಾಗಿದ್ರೆ ನಮ್ಗೆ ಆ ಥರ ನಮ್ಮ ಲೈಫ್ನಲ್ಲಿ ನಮ್ಮ ಸೇವೆಯಲ್ಲಿ ಮಿರಾಕಲ್ ಆಗಿ ಜನ ನಮ್ಮನ್ನು ಒತ್ಕೊಂಡು ಹೋಗಿದ್ರೆ ನಾವು ಅದನ್ನ ಎಲ್ಲ ಕಡೆ ಯೂಟ್ಯೂಬಲ್ಲಿ ಹಾಕಿ, ವಿ ಆರ್ ಮಿನಿ ಗಾಡ್ಸ್, ಟುಡೇ ವಿ ಆರ್ ಮಿನಿ ಗಾಡ್ಸ್. ಪೌಲ ಹೇಳ್ತಾ ಇದ್ದಾನೆ, ಬಾರ್ನಬನನ್ನ ದೇವರಂತೂ ಪೌಲನು ಮಾತಾಡುವುದರಲ್ಲಿ ಮುಖ್ಯನಾಗಿದ್ದರಿಂದ ಹೆರ್ಮೆ ದೇವರೆಂತಲೂ ಕೂಗಿದ್ರಿಂದ ಇದನ್ನು ಕೇಳಿದ ತಕ್ಷಣ ನೋಡ್ರಿ ಅವ್ರನ್ನ ಯಾವ ಮಟ್ಟಕ್ಕೆ ಆನರ್ ಮಾಡಿದ್ರು ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 13ನೇ ವಾಕ್ಯದಲ್ಲಿ ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರು ಬಾಗಿಲ ಹತ್ರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕಂತಿದ್ರಂತೆ. ಅಷ್ಟು ದೊಡ್ಡ ಪದವಿ ಅವತ್ತು ಅವ್ರು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿರುವಂಥ ಈ ದೇವರ ಮನುಷ್ಯ ನೋಡ್ರಿ 14ನೇ ವಾಕ್ಯದಲ್ಲಿ, ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಏನು ಮಾಡಿದ್ರಂತೆ? ಅವರು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಜನರೇ ನೀವು ಮಾಡುವುದು ಇದೇನು? ನಾವು ಮನುಷ್ಯರು ನಿಮ್ಮಂಥ ಸ್ವಭಾವವುಳ್ಳವರು. ಹೊಗಳಿಕೆಯನ್ನು ನೀವು ಹೇಗೆ ನಿಭಾಯಿಸ್ತೀರಾ? ಮೊದಲನೇದಾಗಿ ನೀವು ಯಾರೆಂಬ ಅರಿವಿರಲಿ. ಎರಡನೇದಾಗಿ ಎಲ್ಲರೂ ಹೇಳ್ತೀರಾ ಮಾತನ್ನ, ನಿನಗಿರುವುದೆಲ್ಲವೂ ದಾನವೆಂದು ತಿಳಿದಿರಲಿ. ಪೌಲನಿಗೆ ಚೆನ್ನಾಗಿ ಗೊತ್ತಾಯ್ತು, ಈ ಅದ್ಭುತ ನನ್ನ ಮುಖಾಂತರ ಆಗಿದ್ದಲ್ಲ, ಅದು ದೇವರು ಕೊಟ್ಟಂತ ಗಿಫ್ಟ್. ಆ ಗಿಫ್ಟ್ ಇವತ್ತು ದೇವರು ನನ್ನನ್ನು ಯೂಸ್ ಮಾಡಿದಾನ ಅಷ್ಟೇ. ಬೇರೆಯವರ ಅದ್ಭುತಗಳಿಗೆ ಇವತ್ತು ದೇವರು ನನ್ನನ್ನು ಯೂಸ್ ಮಾಡಿದ್ರು. ಹಾಗಿದ್ರೆ ಈ ಹಾರ ನನಗಲ್ಲ ಅನ್ನೋದನ್ನ ಅವನ ಅಲ್ಲೇ ವಸ್ತ್ರವನ್ನು ಏನು ಮಾಡ್ದ? ಅವನು ಹರ್ಕೊಂಡು ಅವನು ಹೇಳ್ದಂಥ ಮಾತು ನೋಡ್ರಿ 15ನೇ ವಾಕ್ಯದಲ್ಲಿ, ಜನರೇ ನೀವು ಮಾಡುವುದು ಇದೇನು? ನಾವು ಮನುಷ್ಯರು ನಿಮ್ಮಂಥ ಸ್ವಭಾವವುಳ್ಳವರು. ಇತ್ತೀಚೆಗೆ ಒಬ್ಬ ಸಹೋದರ ನನಗೆ ಸಿಗ್ತಾ ಮಾತಾಡ್ತಾ ಹೇಳಿದ್ರು, ಅಣ್ಣ ಅವರು ಸೇವೆ ಮಾಡ್ತಾ ಇದ್ದವರು, ನನಗೆ ಗೊತ್ತಿಲ್ಲ ಅವರು ಪಾಸ್ಟರ್ ಆಗಿದ್ದಾರೆ ಅಂತ. ನಾನು ಅವ್ರಿಗೆ ಬ್ರದರ್ ಅಂದೆ. ಅವರು ಹೇಳಿದ್ರು, ನಾನು ಯಾರು ಗೊತ್ತಾ? ಪಾಸ್ಟ್ರು. ಏನಂತ ಕರಿತಿದ್ಯಾ ನನ್ನ? ಬ್ರದರ್ ಅಲ್ಲ, ನಾನೇನು? ಅವನು ಅದನ್ನು ಹೇಳಿಬಿಟ್ಟು ನನ್ನ ಹತ್ರ ಅವನು ಅಳಬಾ ನನ್ನನ್ನು ಹಳೆಯ ವ್ಯಕ್ತಿಗಳೆಲ್ಲ ಒಂದೊಂದ್ಸರಿ ಇತ್ತೀಚೆಗೆ ಏನಾದರೂ ಯೂಟ್ಯೂಬಲ್ಲಿ ನೋಡಿದವರು ಒಬ್ಬರು ಫೋನ್ ಮಾಡಿ ನಾನು ಕೇಳಿದ್ರು, ಪಾಸ್ಟರ್ ಅಂದರು. ನನಗೆ ಗೊತ್ತಾಗಲಿಲ್ಲ ಆ ಶಬ್ದ ನನ್ನನ್ನು ಯಾವಾಗಲೂ ಕರಿತಿದ್ದುದು ಸುಜಿ ಅಂತ. ಪಾಸ್ಟರ್ ಸುಜಿತ್ ಅಂತೆಲ್ಲ ಮಾತಾಡಿ ಒಂದು 5 ನಿಮಿಷ ಆದಮೇಲೆ ಅವ್ರ ಹೆಸರು ಹೇಳಿದ ತಕ್ಷಣ ಹೇಳ್ರಣ ಅಂದೆ. ಯಾಕೆ ಬ್ರದರ್? ಭಯ ಆಗ್ತಿದೆ ಈಗೆಲ್ಲರನ್ನು ಟೈಟಲ್ಲ ಕರೆಯೋಕ್ಕೆ. ನಾವು ಯಾಕೆ? ನಮಗೆ ಕೊಟ್ಟಿರುವಂಥ ಪ್ರತಿಯೊಂದು ಸ್ಥಾನಮಾನಗಳು ಯಾರಿಂದ ಬಂದದ್ದು? ಅದಕ್ಕೆ ನಾನು ಹೆಂಡತಿಗೆ ಇತ್ತೀಚೆಗೆ ಹೇಳಿದೆ, ಯೂಟ್ಯೂಬಲ್ಲಿ ಇನ್ನು ಮುಂದೆ ಆ PR ತೆಗೆದಾಕ್ಬಿಡು ಅಂದೆ. ಇತ್ತೀಚೆಗೆ ಎಲ್ಲ ತಮ್ಮನೆ ಏನಲ್ಲೂ PR ಬೇಡ, ಇನ್ನು ಸುಜಿತ್ ಪ್ರಿಯನ್ ಅಂತ ಹಾಕುವ. ಯಾಕೆ? ಈ ಪದವಿಗಳು ಇವತ್ತು ಈ ವಾಕ್ಯ ಹೇಳುವಂಥ ನಾವೆಲ್ಲ ಹಿಂದೂ ನಾಯರ್ ಪಾಪದಲ್ಲಿ ಮುಳುಗದಂಥ ನಮ್ಮನ್ನು ರಕ್ಷಿಸಿ ಈ ದಿವ್ಯ ವಾಕ್ಯವನ್ನು ಹೇಳುವಂಥ ಕೃಪೆ ಕೊಟ್ಟಿದ್ದ ಇದಕ್ಕೆ ನಾನಿಲ್ಲಿ ಪದವಿಯನ್ನು ಹುಡುಕಿದ್ರೆ ಅದು ದೇವರ ದಾನ ಅನ್ನೋ ಅರಿವು ನನಗಿದೆಯಾ? ನಾನೇ ಇವತ್ತು ಪ್ರಸಂಗ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮೊಂದಿಗೆ ಸೇರಿ ಪ್ರಸಂಗಿಸ್ತಾ ಇದ್ದೀನಿ. ಅದೇನೆಂದರೆ ಯಾವುದೇ ಸ್ಥಾನ ಮಾನ ಗೌರವಗಳು ದೇವರ ದಾನವೆಂಬುದಾಗಿ ತಿಳಿಯದೇ ಇರುವಂಥ ವ್ಯಕ್ತಿ ನಿಜವಾಗಲೂ ಅವನ ಅಹಂಕಾರಿಯಾಗಿರ್ತಾನೆ. ಅವನಿಗೆ ಟೈಟಲ್ಗಳು ಒಂದು ವೇಳೆ ಖಂಡಿತ ಇಲ್ಲಿ ಬರುವಂತ ನಾನು ನೋಡಿದ್ದೀನಿ, ನಿಮ್ಮಲ್ಲಿ ಭಾಳಷ್ಟು ಜನ ನಾವು ಬಂದಾಗ ಗೌರವಿಸೋದನ್ನ ನೋಡಿದ್ದೀನಿ. ಒಳ್ಳೆಯದು, ಅದು ನೀವು ನೋಡುವಂಥ ಮಟ್ಟಕ್ಕೆ ವಾಕ್ಯದಂತೆ ದೇವರು ನಿಮ್ಮನ್ನು ಗೌರವಿಸ್ತಾನೆ. ಆದರೆ ಒಂದು ವೇಳೆ ಅವುಗಳು ಸಿಗದೆ ಹೋದಾಗ ನನ್ನ ಈಗೋ ಹರ್ಟ್ ಆಗ್ತಿದೆ, ನನಗೆ ನಿಜವಾಗಲೂ ಬೇಜಾರಾಗಿ ನಾನು ಸೇವೆಗೆ ಮತ್ತೆ ಬರೋಕ್ಕೆ ಮನಸ್ಸು ಬರ್ತಾ ಇಲ್ಲ ಅಂದರೆ, ನನಗೆ ಮಾತಾಡುವಾಗ ಸಂಬಂಧಗಳಲ್ಲಿ ಬೆರಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಒಬ್ಬರಂತೂ ನನ್ನ ಹತ್ರ ಮಾತಾಡುವಾಗೆಲ್ಲ ಅವ್ರನ್ನ ಮೊದಲು ನಾನು ಬ್ರದರ್ ಅಂತಲೇ ಕರಿತಿದ್ದೆ, ಈಗ ಅವ್ರು ನನ್ನನ್ನು ಯಾವಾಗಲೂ ಪಾಸ್ಟರ್ ಅಂತ ಕರೀತಾರೆ. ಅಂದ್ರೆ ಅರ್ಥ ಏನು? ನಾನು ಅವ್ರನ್ನೇನಂತ ಕರಿಬೇಕು?
ಏನಂತ ಕರಿಬೇಕು ಅವ್ರಿಗೆ? ಹೌದು, ಪಾಪ ಅವ್ರು ಅದನ್ನು ಬಯಸ್ತಿದ್ದಾರೆ. ಹಾಗಾಗಿ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನೀವು ನನ್ನ ಬ್ರದರ್ ಅಂತ ಕರೀರಿ, ನಾನು ನಿಮ್ಮನ್ನು ಪಾಸ್ಟರ್ ಅಂತಲೇ ಕರಿತೀನಿ ಅಂದೆ. ಯಾಕೆ? ಹಳೆಯ ಸಂಬಂಧಗಳು, ಹಳೆಯ ಕಾರ್ಯಗಳು ನೀವು ಎಷ್ಟು ಜನ ಒಪ್ಕೊಳ್ತೀರಾ ನನ್ನ ಜೊತೆ? ಹಳೆಯ ವ್ಯಕ್ತಿಗಳು ಯಾವ ಪದಗಳಲ್ಲಿ ನಮ್ಮನ್ನು ಕರಿತಿದ್ರೋ ಆ ಪದಗಳು ಕರೆದಾಗ ತಾನೇ ನೀವು ಹತ್ರ ಆಗೋದು. ಎಷ್ಟು ಜನ ಹೌದಂತೀರಾ? ಎಸ್, ಅದೇ ನಿಜವಾದ ಫ್ರೆಂಡ್ಶಿಪ್, ಅದೇ ನಿಜವಾದಂಥ ಸಂಬಂಧಕ್ಕೆ ಬೆಲೆ. ಆದರೆ ವರ್ಷಗಳು ಉರುಳದಂತೆ ನಮ್ಗೆ ಅಲ್ಲಿ ಪದಗಳನ್ನು, ಟೈಟಲ್ಗಳನ್ನು ಕೂಡ ಇಟ್ಟು ಆ ಸಂಬಂಧವನ್ನು ಹಾಳು ಮಾಡ್ತಿದ್ದೀವಿ. ಅಂದರೆ ನನಗೆ ತಿಳಿದ ಮಟ್ಟಿಗೆ ನಮಗೆ ಕೊಟ್ಟಿರುವಂಥದ್ದು ದೇವರ ದಾನ ಅನ್ನೋ ಅರಿವು ಇಲ್ಲ ನಮಗೆ. ಬರೀ ನಾನು ಪಾಸ್ಟರ್ ಅನ್ನೋ ಪದಕ್ಕೆ ನಿಮಗೆ ಮಾತ್ರ ಹೇಳ್ತಾ ಇಲ್ಲ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಒಂದು ವೇಳೆ ಗೌರವ ಕೊಡದೇ ಇರುವಂಥ ಪರಿಸ್ಥಿತಿಗಳು ನಿಮಗೆ ಬಂದಾಗ ನಮಗೆ ದೇವರು ದಾನವಾಗಿ ಕೊಟ್ಟಿದ್ದು ಅನ್ನೋ ಅರಿವು ನಮಗಿದೆಯಾ? ಅವತ್ತು ಮಾರ್ಕನ ಸುವಾರ್ತೆಯಲ್ಲಿ ಒಬ್ಬ ಬಂದು ಯೇಸು ಸ್ವಾಮಿನ ಹೊಗಳ್ತಾನೆ. ಏನಂತ ಹೇಳ್ತಾನೆ? ಒಳ್ಳೆ ಬೋಧಕನೇ, ನಿತ್ಯ ಜೀವಕ್ಕೆ ಬಾಧ್ಯಸ್ಥನ ಆಗಬೇಕಾದ್ರೆ ನಾನೇನು ಮಾಡಬೇಕು? ಯೇಸು ಸ್ವಾಮಿ ಅಲ್ಲೂ ರಿವರ್ಸ್, ಒಳ್ಳೆ ಬೋಧಕನೇ ಅಂತ ನೋಡ್ರಿ ಹೊಗಳಿಕೆನ ಹೆಂಗೆ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ. ಒಳ್ಳೆ ಬೋಧಕನಲ್ವ ಯೇಸು ಸ್ವಾಮಿ? ತಕ್ಷಣ ಏನು ಹೇಳ್ತಾರೆ? ನನ್ನನ್ನು ನೀನು ಯಾಕಂತ ಕರಿತಿದ್ಯಾ? ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರನ್ನು ಹೊರತು ಒಬ್ಬನು ಒಳ್ಳೆಯವನಲ್ಲ. ಹಾಗಿದ್ರೆ ಅವನನ್ನು ಪ್ರೀತಿಸಿ, ವಾಕ್ಯ ಹೇಳುತ್ತೆ, ಅವನನ್ನು ಪ್ರೀತಿಸಿ ಅವನಿಗೊಂದು ಕೊರತೆ ಹೇಳಿದ್ನಂತೆ. ನಿಮಗೆ ಯಾರಿಗಾದರೂ ನಿಜವಾದ ಪ್ರೀತಿ ಇದ್ದರೆ ಪ್ರೀತಿಯಿಂದ ಏನು ಹೇಳಬೇಕು ನೀವು ಅವ್ರಿಗೆ? ಕೊರತೆ ಹೇಳಬೇಕು. ಹೇಳಿ ಪಕ್ಕದಲ್ಲಿ ಅವ್ರಿಗೆ, ಈ ವರ್ಷದಲ್ಲಿ ನಿಮಗೆ ಯಾರಿಗಾದರೂ ಪ್ರೀತಿ ಇದ್ದರೆ ಹೇಳ್ರಿ. ನೀವೇನು ಮಾಡಬೇಕು? ಪ್ರೀತಿಯಿಂದ ಅವರ ಕೊರತೆಯನ್ನು ಹೇಳಬೇಕು. ನನ್ನ ಹೆಂಡತಿ ಪ್ರಾರಂಭದ ದಿನಗಳಲ್ಲಿ ಒಂದು 2-3 ಸರಿ ನನ್ನನ್ನು ಹೊಗಳ್ತಾ ಇದ್ಲು. ಯಾವ್ದು ಒಳ್ಳೊಳ್ಳೆ ಮೆಸೇಜ್ ಕೊಟ್ಟರೆ, ಒಳ್ಳೆ ವಿಷಯ ಹೇಳಿದ್ರೆ, ಒಂದು ಸರಿ ನಾನು ಅವಳಿಗೆ ಒಂದು ಸರಿ ಹೇಳಿದೆ, ನೀನು ಇರೋದನ್ನ ಆನೆಸ್ಟಾಗಿ ನನಗೆ ಹೇಳಿ, ಏನು ತೊಂದರೆ ಇಲ್ಲ. ನಿಮಗೂ ಒಂದನ್ನು ಹೇಳ್ಕೊಡ್ತೀನಿ ಕೇಳಿ. ನೀವು ಸೇವಕನಿಗೆ ಮಾಡುವಂಥ ಅತೀ ದೊಡ್ಡ ಉಪಕಾರ ಯಾವುದು ಗೊತ್ತಾ? ಅವನನ್ನು ಅವನ ಥರ ಟ್ರೀಟ್ ಮಾಡೋದು. ಅವ್ರು ಏನಾಗಿದ್ದಾರೋ ಅವ್ರನ್ನ ಆ ಥರ ನೀವು ಟ್ರೀಟ್ ಮಾಡಿದ್ರೇ ಅವ್ರು ಪರಲೋಕಕ್ಕೆ ಹೋಗೋದು. ಒಳ್ಳೆಯ ಒಂದು ಮಾತನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಚರ್ಚಲ್ಲೂ ನಾನು ಇದನ್ನ ಹೇಳ್ಕೊಟ್ಟಿದ್ದೀನಿ. ಓಡೋಗೋದು, ನನ್ನ ಬೈಬಲ್ ನಾನು ಎತ್ಕೊಂಬರೋಕ್ಕಾಗಲ್ಲ. ಬಾಟ್ಲು 5 ಜನ ಟಾಂಟು ತಪ್ಪಾಗಿ ತಿಳ್ಕೊಬೇಡ್ರಿ. ಗೌರವಿಸ್ರಿ, ಪ್ರಾರ್ಥನೆ ಮಾಡಿರಿ ಅವರಿಗೋಸ್ಕರ. ಆದರೆ ಅವ್ರ ಲೈಫ್ಗಳನ್ನ ಹಾಳು ಮಾಡಬೇಡ್ರಿ. ಕಣ್ಣೀರಿಂದ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಇಷ್ಟು ವರ್ಷದ ಸೇವೆಯಲ್ಲಿ ಒಳ್ಳೊಳ್ಳೆ ಸೇವಕರುಗಳು ಹಾಳಾಗಿದ್ದು ಯಾಕೆ ಅಂದರೆ ಅಂತಹ ಚೇಲಾಗಳು ಅವರ ಜೀವಿತಗಳನ್ನೇ ಹಾಳು ಮಾಡಿದ್ರು. ಅದನ್ನು ಗುರುತಿಸಲಿಕ್ಕೆ ಎಲ್ಲರಿಗೂ ಪ್ರಬುದ್ಧತೆ ಇಲ್ಲ. ಅಂಥವ್ರುಗಳ ಬೆಲ್ಗಳನ್ನು ಕೇಳಿಕೊಂಡು ಓಡಿದವರೇ 100 ಮಂದಿ, ಒಂದು ಕಾಲದಲ್ಲಿ ಹೊಡೆದವರು. ಆದರೆ ಇವತ್ತು ಬಹಳ ವೇದನೆ ಆಗುತ್ತೆ. ಯಾಕಂದರೆ ಅವರಿಗೆ ಅದು ದೇವರ ದಾನ ಅನ್ನೋ ಅರಿವಿಲ್ಲ. 2 ವಾರಗಳ ಹಿಂದೆ ನನ್ನ ಚರ್ಚ್ನಲ್ಲಿ ಒಬ್ಬರಿಗೆ ಒಂದು ಒಳ್ಳೆ ಕಾಣಿಕೆ ಕೊಟ್ಟರು. ಮನೆಗೆ ಹೋದೆ, ಆ ಕಾಣಿಕೆ ನೋಡಿದೆ. ಪ್ರಾರ್ಥನೆ ಮಾಡುವಾಗ ದೇವರು ಹೇಳ್ತಿದ್ದಾನೆ, ಈ ವಾಕ್ಯ ಅವನಿಗೆ ಹೇಳು. ಅಯ್ಯೋ ದೇವರೇ, ಯಾವಾಗಲೂ ಕಾಣಿಕೆ ಕೊಡದಿರೋ ಈಗ ತಾನೇ ಕೊಡ್ತಿದ್ದಾನೆ. ಪ್ರೀತಿ ಇದ್ದರೆ ಅವನಿಗೆ ಕೊರತೆ ಹೇಳು. ಅದರ ವಾರನೇ ತಾಳ್ಮೆಯಿಂದ ಇವತ್ತು ದೇವರ ಮುಂದೆ ಸಾಕ್ಷಿಯಾಗಿ ಹೇಳ್ತಿದ್ದೀನಿ. ಮುಂದಿನ ವಾರ ಬಂದಾಗ ಅವನಿಗೆ ಹೇಳಿದೆ, ನನಗೆ ಈ ವಾಕ್ಯ ಮಾತ್ರ ನಿನ್ನ ಮೇಲೆ ಬರ್ತಾ ಇದೆ, ಪ್ಲೀಸ್ ಸರಿಪಡಿಸ್ಕೊ. ನಿನ್ನ ಕಾಣಿಕೆಗಿಂತ ನಿನ್ನ ಲೈಫ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ಅದಕ್ಕೆ ಅವತ್ತು ರಾವೆನ್ ಇಲ್ಲಿ ಹೇಳಿದ್ದು, ಯೇಸು ಪ್ರಸಂಗ ಮಾಡಿದ ರೀತಿಯಲ್ಲಿ ಇವತ್ತು ಪ್ರಸಂಗ ಮಾಡಿದರೆ ಜನರುಗಳು ಪ್ರವಾದಿಗಳು, ದೇವರ ಮನುಷ್ಯರು. ಇವತ್ತು ಒಂದು ವೇಳೆ ಪ್ರಸಂಗ ಮಾಡ್ತಾ ಇರುವಂಥ ಪ್ರಸಂಗಿಗಳು, ದೇವರ ಮನುಷ್ಯರುಗಳು ಈ ರೀತಿ ಪ್ರಸಂಗ ಮಾಡದೇ ಇದ್ರೆ, ಮಾಡೋದ್ರಿಂದಲೇ ಒಂದು ವೇಳೆ ಯೇಸು ಸ್ವಾಮಿ ಇವತ್ತಿನ ಪ್ರಸಂಗಿಗಳ ಥರ ಮಾತಾಡಿದರೆ ಖಂಡಿತವಾಗಿ ಯೇಸು ಸ್ವಾಮಿಗೆ ಲೆಂಟ್ ಡೇಸೇ ಇರ್ತಿರ್ಲಿಲ್ಲ. ಬರ್ಕೊಡ್ತೀನಿ ನಾನು. ಇಲ್ಲ, ಶಿಲುಬೆ ಯೇಸು ಸ್ವಾಮಿಗೆ ಖಂಡಿತವಾಗಿ ಇರ್ತಿರ್ಲಿಲ್ಲ ಇವತ್ತಿನ ಪ್ರಸಂಗಿಗಳ ಥರ ಪ್ರಸಂಗ ಮಾಡಿದರೆ. ಆದರೆ ನನ್ನ ಯೇಸು ಸ್ವಾಮಿ ಆ ರೀತಿ ಅಲ್ಲ. ಅವನನ್ನು, ಶ್ರೀಮಂತನನ್ನು ಪ್ರೀತಿಸಿ ಅವನಿಗೊಂದು ಕೊರತೆ ಹೇಳಿದ್ರು, ನಿನಗಿರೋದೆಲ್ಲ ದಾನ ಅಂತ ತಿಳ್ಕೊ, ಬಡವರಿಗೆ ಇದನ್ನೇನು ಮಾಡು, ಮಾರ್ಕೊಡು. ಅವನಿಗೆ ಒಂದೇ ಒಂದು ಪ್ರಾಬ್ಲಮ್ ಇದ್ದಿದ್ದು, ಅವನಿಗೆ ಅದು ದೇವರ ದಾನ ಅನ್ನೋ ಅರಿವು ಅವನಿಗಿಲ್ಲ. ನಿಮ್ಮನ್ನು ಪ್ರೀತಿಯಿಂದ ಕಣ್ಣೀರಿನಿಂದ ಇವತ್ತು ಬೇಡ್ಕೊಳ್ತಾ ಇದ್ದೀನಿ. ಏನೋ ಒಂದು ಪ್ರಸಂಗ ಅಂತ ಮತ್ತೊಂದು ಪ್ರಸಂಗ ಮಾಡಲಿಕ್ಕೆ ನಾನು ಬಂದಿಲ್ಲ. ನನ್ನ ಲೈಫ್ನಲ್ಲಿ ಕೆಲವು ವ್ಯಕ್ತಿಗಳು ನನ್ನನ್ನು ಪ್ರಭಾವಿಸಿದ್ರು, ನಮ್ಮ ದೇಶಕ್ಕೆ ಆಶೀರ್ವಾದಗಳನ್ನ ತಂದು ಕೊಟ್ಟಂಥವ್ರು. ಮೊದಲನೇದಾಗಿ ಇವರು ನನ್ನ ಫೇವ್ರೇಟ್. ಫಸ್ಟ್ ಫೋಟೋ ಅವರು ನೀವು ನೋಡೋದಾದರೆ ಪ್ಯಾಟ್ರಿಕ್ ಜಾಶುವಾ.
LICಯಲ್ಲಿ ಅವತ್ತಿನ ಕಾಲದಲ್ಲಿ ಗೋಲ್ಡ್ ಮೆಡಲನ್ನು ಹೊಂದ್ಕೊಂಡಂಥ ದೊಡ್ಡ ಪೋಸ್ಟ್ನಲ್ಲಿದ್ದಂಥ ದೇವರ ಮನುಷ್ಯ. ಆದರೆ ನಮ್ಮ ದೇಶಕ್ಕೆ ಈ ಭಕ್ತರುಗಳೆಲ್ಲ ಆಶೀರ್ವಾದವಾಗಿ ಕೊಟ್ಟರು. ಗೊತ್ತಾ ಯಾಕೆ ಗೊತ್ತಾ? ಅಂಥ ಉನ್ನತವಾದಂಥ ಪದವಿಯನ್ನು ಅವರು ದಾನವಾಗಿ ತಿಳಿದು ಅದನ್ನು ಬಿಟ್ಟು ದೇವರ ಸೇವೆಗೆ ಬಂದರು. ಟ್ರೈನ್ಗಳಲ್ಲಿ ಓಡಾಡಿದ್ರು, ಕಾರ್ನ ಅವತ್ತು ಅವ್ರಿಗೆ ಬಿಟ್ಟು ಬೈಕ್ಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಬೇರೆ ಮಿಷನರಿಗಳಿಗೆ ಅದನ್ನು ಕೊಡಿಸಿ. ನನ್ನ ಫೇವರೇಟ್ ಒಬ್ಬ ದೇವರ ಮನುಷ್ಯ ಅಂತ ಹೇಳೋದಾದರೆ ಪ್ಯಾಟ್ರಿಕ್ ಜಾಶುವಾ. ಅವತ್ತು ಅವ್ರ ಲೈಫ್ ನನ್ನನ್ನು ಭಾಳ ಪ್ರಭಾವಿಸ್ತು. 90ರ ದಶಕದಲ್ಲಿ 80ರ ದಶಕದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಏನಾದರೂ ಒಂದು ಸೇವೆ ನಡೆದಿದ್ರೆ ನೀವು ನೋಡೋದಾದರೆ ಇಂತಹ ಭಕ್ತರುಗಳು ಇವತ್ತು ನಾನು ಕೆಲವರನ್ನೇ ನೋಡ್ತಾ ಇದ್ದೀನಿ. ಇತ್ತೀಚೆಗೆ ಒಬ್ಬರನ್ನು ಮೀಟ್ ಮಾಡಿದೆ, ಬ್ಯಾಂಕ್ ಮ್ಯಾನೇಜರ್. ಅವರ ಕೆಲಸವನ್ನು ಬಿಟ್ಟು ಸೇವೆಗೆ ಬಂದಿದ್ದಾರೆ. ಎಷ್ಟೋ ವರ್ಷ ಆದಮೇಲೆ ನಾನು ನೋಡಿದ್ದು ಫುಲ್ ಟೈಮ್ಗೆ. ಯಾಕಂದರೆ 20 ವರ್ಷಗಳ ಹಿಂದೆ ಫುಲ್ ಟೈಮ್ಗೆ ಸೇವೆಗಳಿಗೆ ಬರೋರು. ಇವತ್ತು ಸೇವಕರುಗಳು ಸೇವೆಗೆ ದೇವರ ಮಕ್ಕಳೇ ನೀವು ಸಂಪಾದನೆ ಮಾಡೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ವೇಳೆ ದೇವರು ನಿಮ್ಮನ್ನು ಕರೆದ್ರೆ ನೀವು ದಾನವಾಗಿ ದೇವರು ನಿಮಗೆ ಕೊಟ್ಟಿದ್ದನ್ನು ಕೊಟ್ಟು ಬರಲಿಕ್ಕೆ ನೀವು ತಯಾರ? IIT ಅವತ್ತಿನ ಪೋಸ್ಟಿಂಗ್ಗೆ ಕಾಯ್ತಾ ಇರುವಂಥ ಹುಡುಗರುಗಳು, ಅವತ್ತು IIT ಗ್ರ್ಯಾಜುಯೇಷನ್ ಆಗಿದಂಥ ವ್ಯಕ್ತಿ ಒಬ್ಬ ಇಂಜಿನಿಯರ್ ಆದಂಥ R. ಸ್ಟ್ಯಾನ್ಲಿ ಬಿಟ್ಟು ಬಂದರು ಅದನ್ನು. ಎರಡನೇ ವ್ಯಕ್ತಿ ನೀವು ನೋಡ್ತಾ ಇದ್ದೀರಾ, ಸ್ಯಾಮ್ ಕಮಲೇಶನ್ ವರ್ಲ್ಡ್ ವಿಷನ್ ಮುಖಾಂತರವಾಗಿ ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಪ್ರಭಾವ ಬೀರಿದ್ರು. ಅವ್ರ ಮಗ ಆಫ್ಘಾನಿಸ್ತಾನದಲ್ಲಿ ಬಾಂಬ್ ಹಾಕಿನೇ ಸಾಯಲ್ಪಟ್ಟ. ವೆಟನರಿ ಡಾಕ್ಟರ್. ಅವತ್ತು ಅವನ ಪದವಿಯನ್ನು ಬಿಸಾಕಿ ಸ್ಯಾಮ್ ಕಮಲೇಶನ್ ಬಂದರು. ಅವರ ಪ್ರಸಂಗಗಳಿಗೆಲ್ಲ ನಾನು ಈ ರೀತಿ ಚೇರ್ನಲ್ಲಿ ಕೆಳಗಡೆ ಕುಳಿತು 10 ಮನ ತಿರುಗಿದ್ದೀನಿ. ಅವತ್ತು ನನಗೆ ಗೊತ್ತಿಲ್ಲ ಅಂಥ ವ್ಯಕ್ತಿಗಳು ಅಂಥ ಪದವಿಗಳನ್ನು ಅವರೆಲ್ಲ ಯಾಕೆ ಬಿಟ್ಟು ಬಂದರು. ಅವರೆಲ್ಲ ಹುಚ್ಚರ. ಇಂಗ್ಲೀಷ್ ಎಲೆಕ್ಟ್ರಿಕಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಗಸ್ಟಿನ್ ಜುಬಕುಮಾರ್ ಇವತ್ತು ಬದುಕಿದ್ದಾರೆ. ಬಿಹಾರ್ಗೆ ಹೋದರು. ಒಬ್ಬನೇ ಮಗ, ಎಲ್ಲರೂ ಹೆಣ್ಮಕ್ಳೇ. ಒಬ್ಬನೇ ಮಗ ಆಗಿದ್ರೆ ಎಲ್ಲಿ ಇಸ್ಕೋಬೇಕು ಅವ್ರನ್ನ? ನಮ್ಮ ದೇಶದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ಆ ರೀತಿಯಾಗಿ ಬಂದಂಥ ಸೇವೆಗಳಿಂದ ನಮ್ಮ ದೇಶದಲ್ಲಿ ಹುಟ್ಟುಕೊಂಡಂಥ ಸೇವೆಗಳು ಹಾಗಿದ್ರೆ ಅವತ್ತು ಕೇಳಿದಂತಹ ಸುವಾರ್ತೆ ಏನು ಗೊತ್ತಾ? ಒಂದೇ ಒಂದು, ಪರಿಶುದ್ಧವಾಗಿ ಜೀವಿಸು, ದೇವರಿಗೆ ನಿನಗೆ ಕೊಟ್ಟಂಥ ದಾನವಾಗಿರುವಂಥ ಜೀವಿತವನ್ನು ಬೇರೆಯವ್ರಿಗೆ ಆಗ್ಬದುಕು. ಎರಡೇ ಪ್ರೇಯರ್, ಎರಡೇ ಮೆಸೇಜ್, ಎಲ್ಲೋದ್ರೂ ಅದೇ ಮೆಸೇಜ್. ಅದಕ್ಕೆ ಅವತ್ತಿನ ಕಾಲದಲ್ಲಿ ಎಲ್ಲೋದ್ರೂ ದೇವರ ಭಕ್ತರುಗಳು ಹುಟ್ಕೊಂಡ್ರು, ಸೇವೆಗಳು ಬೆಳೆಯಿತು. ಇವತ್ತು ಸೆಲ್ಫಿ ಮೈಕ್ಗಳು ಹಾಡಲಿಕ್ಕೆ. 2-3 ವಾರಗಳ ಹಿಂದೆ ಜೈಲಿನಲ್ಲಿ ನಾನು ಸೇವೆ ಮಾಡಲಿಕ್ಕೆ ಹೋದೆ. ಅಲ್ಲಿರುವಂಥ ಕೈದಿಗಳ ಪರಿಸ್ಥಿತಿಗಳನ್ನೆಲ್ಲ ನೋಡೋದಾದರೆ ನನಗನ್ಸುತ್ತೆ ಇವತ್ತಿನ ಸೇವೆಗಳು, ಇವತ್ತು ನಾವು ಹೇಳ್ತಾ ಇರುವಂಥ ಕಾರ್ಯಗಳಿಂದ ಏನೂ ಬಿಡಿಗಾಸು ನಾವು ಕಲೀಲಿಕ್ಕಾಗಲ್ಲ. ಆದರೆ ಹಳೆಯ ಭಕ್ತರುಗಳು ಹೊಗಳಿಕೆಗಾಗಿ ಸತ್ತವರು. ಅವರು ದೇವರು ತಮಗೆ ದಾನವಾಗಿ ನೀಡಿದ್ರಿಂದ. ಹಾಗಂತ ನಾನು ನಿಮಗೆ ಇವತ್ತು ಚಾಲೆಂಜ್ ಮಾಡ್ತಾ ಇಲ್ಲ, ನಿಮಗೆ ದೇವರು ಹೇಳ್ದಿರ ನೀವೆಲ್ಲರೂ ಬಿಟ್ಟು ಬನ್ನಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಆದರೆ ಒಂದು ವೇಳೆ ನಿಮ್ಮ ಹತ್ರ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮ ಸಮಯ, ನಿಮ್ಮ ಹಣ, ನಿಮ್ಮ ಜೀವಿತ, ನಿಮ್ಮ ಪ್ರಾರ್ಥನೆ ಬೇರೆಯವರ ಜೀವಿತಗಳಿಗೆ ಪ್ರಭಾವ ಬೀರಬೇಕು. ಯಾಕಂದರೆ ಅದು ನನಗೆ ಕೊಟ್ಟಿದ್ದು ದಾನ ಅನ್ನೋ ಅರಿವು ನಮಗೂ ನಿಮಗೂ ಇದೆಯಾ? ಕಳೆದ ಸಾರಿ ನಾನು ಇಲ್ಲಿ ಬಂದೆ, ಕೌನ್ಸಿಲಿಂಗ್ ಒಂದು ಸ್ವಲ್ಪ ಟೈಮ್ ಆಯಿತು. ಆಮೇಲೆ ಅಲ್ಲೊಂದು ಮನೆಗೆ ಪ್ರೇಯರ್ ಮಾಡ್ಲಿಕ್ಕೆ ಹೋದೆ. ನಿಮಗೆ ಗೊತ್ತಾ, ರಾತ್ರಿ ನಾನು 12 ಗಂಟೆಗೆ ಬಿಡ್ದಿಗೆ ಹೋದೆ. ಅಲ್ಲಿಂದ ಬಸ್ ಸ್ಟಾಪಿಂದ ಬ್ಯಾಗ್ ಹಿಡ್ಕೊಂಡಿದ್ದಾನಕ್ಕೆ ಮನೆಗೆ ತಲುಪಿದೆ. ಪಾಪ ಅಣ್ಣ ಹೇಳಿದ್ರೆ ಖಂಡಿತವಾಗಿ ಕಾರ್ ಕಳಿಸ್ತಾರೆ ಅಲ್ಲಿವರೆಗೂ, ಕೆಂಗೇರಿವರೆಗೂ. ಆದರೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಮನೆಗೆ ಹೋದಾಗ ಎಂಥ ಸಮಾಧಾನ ಗೊತ್ತಾ? ಪ್ರತಿ ಸಾರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸ್ವಾರ್ಥವನ್ನು, ನನ್ನ ಸುಖವನ್ನು ಒಂದು ಸ್ವಲ್ಪ ತ್ಯಜಿಸಿ ಕೆಲವ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿ ಸಮಯ ಕೊಟ್ಟು, ದೇವರೇ ಈ ಕೊಟ್ಟಂಥ ದೇಹವನ್ನು ಇನ್ನೊಬ್ಬರಿಗಾಗಿ ಮಾಡಲಿಕ್ಕೆ, ದಾನವಾಗಿ ಕೊಟ್ಟಿದ್ದನ್ನು ಬಳಸಲಿಕ್ಕೆ ಸಹಾಯ ಮಾಡು ಅಂತ ನಾನು ಕೇಳಿದಾಗೆಲ್ಲ ನನಗೆ ರಿಗ್ರೆಟ್ ಬಂದಿಲ್ಲ, ಸಂತೋಷವೇ ಬಂದಿದೆ. ಏನೋ ದೊಡ್ಡ ತ್ಯಾಗಿಯಾಗೂ ಮಾತಾಡ್ತಾ ಇಲ್ಲ. ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ವಯಸ್ಸಾದಂತೆ ನಿಮಗೆ ಖುಷಿ ಕೊಡೋದು ಒಂದೇ ಒಂದು, ನೀವು ದೇವರಿಗಾಗಿ ಮಾಡಿದ ಸೇವೆ. ಬರೆದಿಟ್ಕೊಳ್ಳಿ ಬೇಕಿದ್ರೆ. ನಾನು ಇದನ್ನು ನಿಮ್ಮ ಲೈಫ್ನಲ್ಲಿ ಇವತ್ತು ಕೂಡ ಈ ಪ್ರೇಯರ್ಗಳು ಯಾಕೆ ನಡೀತಿದೆ ಅರ್ಥ ಆಗ್ತಾ ಇದೆ ಜನರುಗಳಿಗೆ. ಇತ್ತೀಚೆಗೆ ಏನೇ ಮಾಡಿದ್ರು, ಪದವಿ, ಆಸ್ತಿ ಪಾಸ್ತಿ, ಮಕ್ಕಳು ಏನೇ ಮಾಡಿದ್ರು, ಇತರರಿಗಾಗಿ ಬದುಕುವಂಥ ಜೀವಿತದಲ್ಲಿ. ಯಾಕಂದರೆ ಯಾವಾಗ ನಿಮಗೆ ಹೊಗಳಿಕೆಯನ್ನು ನೀವು ನಿಭಾಯಿಸ್ತೀರಾ, ಅಹಂಕಾರವನ್ನು ನಿಭಾಯಿಸ್ತೀರ ಗೊತ್ತಾ, ನಿಮಗಿರುವಂಥದ್ದೆಲ್ಲವೂ ದಾನ. ಅದನ್ನು ದೇವರು ಒಬ್ಬ ಸ್ಟಿವರ್ಡ್ ಆಗಿ ನಾನು ಕೊಟ್ಟಿದ್ದಾನೆ, ಅದನ್ನು ಬೇರೆಯವರಿಗಾಗಿ ನಾನು ಕೊಡಬೇಕು. ಈ ಒಂದು ಅರಿವಿನಲ್ಲಿ ನೀವು ಬದುಕಬೇಕು. ಫಿಲಿಪ್ಪಿ 1ನೇ ಅಧ್ಯಾಯ 20ನೇ ವಾಕ್ಯ ಬೇಗ ಓದೋಣ. ಫಿಲಿಪ್ಪಿ 1:20ನೇ ವಾಕ್ಯದಲ್ಲಿ ಪೌಲನು ಕಡೆಯದಾಗಿ ಏನು ಹೇಳ್ತಾ ಇದ್ದಾನೆ, ಬೇಗನೆ ಓದೋಣ. ಫಿಲಿಪ್ಪಿ 1:20 2ನೇ ಭಾಗ. ಬದುಕಿದರೂ ಸರಿಯೇ, ಸತ್ತರೂ ಸರಿಯೇ, ಏನು ಹೇಳ್ತಾ ಇದ್ದಾನೆ? ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ, ಫಿಲಿಪ್ಪಿ 1:20,
ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಉಂಟು. ಹಲ್ಲೆಲೂಯಾ. ನೋಡ್ರಿ, ಮೂರನೇದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವಾಗ ನೀವು ಹೊಗಳಿಕೆಯನ್ನು ನಿಭಾಯಿಸ್ತೀರಾ, ಮೊದಲು ನೀವು ನಿಜವಾಗಿ ಯಾರೆಂಬ ಅರಿವಿರಬೇಕು. ಎರಡನೇದಾಗಿ ನಿಮಗಿರುವುದೆಲ್ಲ ಜ್ಞಾನವೆಂದು ತಿಳಿದಿರಲಿ. ಮೂರನೇದಾಗಿ ಎಲ್ಲರೂ ಓದ್ತೀರಾ, ನಿನ್ನ ಗುರಿ ದೇವರ ಮಹಿಮೆ ಆಗಿರಲಿ. ನಿನ್ನ ಜೀವಿತದಲ್ಲಿ ಒಂದೇ ಒಂದು ಗುರಿ ಇರಬೇಕು. ಅದು ಯಾವುದಂದರೆ ಗಾಡ್ಸ್ ಗ್ಲೋರಿ, ದೇವರ ಮಹಿಮೆ. ಅದಕ್ಕೆ ದೇವರ ವಾಕ್ಯ ಹೇಳಿದ್ರು, ತಿಂದರು ಕುಡಿದರು ನೀವು ಯಾರ ಮಹಿಮೆಗಾಗಿ ಮಾಡ್ರಿ. ಭಾಳಷ್ಟು ಜನ ತಿಳ್ಕೊಳ್ತಾರೆ, ದೇವರ ಮಹಿಮೆಗಾಗಿ ಯಾವುದಾದ್ರೂ ಮಾಡಿದ್ರೆ ಫಸ್ಟ್ ನನಗೆ ಅದರಲ್ಲಿ ಸಂತೋಷ ಇರಲ್ಲ. ಇಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಗಾಡ್ ಇಸ್ ಗ್ಲೋರಿಫೈಡ್ ವೆನ್ ವಿ ಆರ್ ಅಲ್ಟಿಮೇಟ್ಲಿ ಸ್ಯಾಟಿಸ್ಫೈಡ್ ಇನ್ ಹಿಮ್. ದೇವರು ಯಾವಾಗ ಮಹಿಮೆ ಹೊಂತಾನೆ ಅಂದರೆ ನಾವು ಆತನಲ್ಲಿ ಸಂತೃಪ್ತಿ ಹೊಂದುವಾಗ ಮಹಿಮೆ ಹೊಂತಾನೆ, ನಾವು ಆತನಲ್ಲಿ ಸಂತೋಷಿಸುವಾಗ ಮಹಿಮೆ ಹೊಂತಾನೆ. ಅದಕ್ಕೆ ನೀವು ಯಾರು ಕೂಡ ಊಟಿಯಲ್ಲೋ ಆಗುಂಬೆಯಲ್ಲೋ ಹೋಗಿ ನಿಂತ್ಕೊಂಡು ಇಷ್ಟು ಸುಂದರವಾದಂಥ ಪ್ರಕೃತಿಯನ್ನು ನೋಡ್ಬಿಟ್ಟು ಯಾರು ಕೂಡ, ನೀವು ಕೂಡ ಒಬ್ಬನೇ ಅಲ್ಲಿ ಯಾವುದೋ ಒಂದು ಬಂಡೆ ಹತ್ರ ಹೋಗಿ ಸೆಲ್ಫಿ ತಗೊಳ್ಳಲ್ಲ. ಏನು ಮಾಡ್ತೀರಾ? ನೀವೊಂದನ್ನು ಗುರುತಿಸ್ತೀರಾ. ಏನು ಗೊತ್ತಾ? ಒಂದು, ಇಲ್ಲ ಆ ಸೂರ್ಯ ಕಾಣಬೇಕು, ಇಲ್ಲ ಆ ಪ್ರಕೃತಿ ಕಾಣಬೇಕು. ಯಾಕೆ? ಅಲ್ಲಿ ಏನಿದೆ, ಅಲ್ಲೊಂದು ಸೌಂದರ್ಯ ಇದೆ. ಆ ಪ್ರಕೃತಿಯ ವೈಭವದ ಸೌಂದರ್ಯದಲ್ಲಿ ನೀನು ಅದಕ್ಕೆ ಜೊತೆಗೆ ಸೇರದೆ ಅಂದಾಗ ಮಾತ್ರನೇ ನಿನಗೆ ಆ ಫೋಟೋಲಿ ಸೆಲ್ಫಿಯಲ್ಲಿ ಏನಿರೋದು? ಖುಷಿ ಇರೋದು. ಆವಾಗ ನಿಮ್ಮ ಫ್ರೆಂಡ್ ಕೇಳ್ತಾನೆ, ಓ ಅಲ್ಲೂ ಹೋಗಿದ್ದ ನೀನು? ಯಾಕೆ? ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ದೇವರ ವಾಕ್ಯದಲ್ಲಿ ಪೌಲನು ನೋಡಿದಂಥ ಮಹಿಮೆಯುಳ್ಳಂಥ ಯೇಸು ಸ್ವಾಮಿಯನ್ನು ನಾವು ನೀವು ಕಾಣದೇ ಇರೋದ್ರಿಂದಲೇ ಈ ಸ್ಕ್ರಿಪ್ಚರ್, ಈ ವಾಕ್ಯ ನನಗೆ ವೈಭವವಾಗಿ ಕಾಣ್ತಾ ಇಲ್ಲ. ಇದು ನನಗೆ ವೈಭವವಾಗಿ ಕಾಣುವಾಗ, ಇದರಲ್ಲಿರುವಂಥ ಸೌಂದರ್ಯ ನನಗೆ ಹೆಚ್ಚಾಗಿ ಅರ್ಥ ಆಗುವಾಗ ನನಗೆ ಯಾವುದು ಖುಷಿ ಕೊಡುತ್ತೆ ಅಂದರೆ, ನಾನು ದೇವರನ್ನ ಮಹಿಮೆ ಪಡಿಸುವಂಥ ಪ್ರತಿಯೊಂದು ಕಾರ್ಯಗಳಲ್ಲೂ ನನಗೆ ಒಂದು ಗೊತ್ತಾಗುತ್ತೆ, ನನ್ನ ಹೊಗಳಿಕೆ ಅದರಲ್ಲಿ ಸಾಯೋದು ನನಗೆ ಗೊತ್ತಾಗುತ್ತೆ. ಅದಕ್ಕೆ ಯೇಸು ಸ್ವಾಮಿ ಲೈಫ್ನಲ್ಲೂ ಕೂಡ ನೋಡ್ರಿ, ಯೋಹಾನ 17ನೇ ಅಧ್ಯಾಯ 1ನೇ ವಾಕ್ಯ, ಯೇಸು ಸ್ವಾಮಿ ಎಷ್ಟು ಸುಂದರವಾಗಿ ಪ್ರೇಯರ್ ಮಾಡ್ತಾನೆ ನೋಡ್ರಿ. ಅಲ್ಲಿ ಹೇಳಿದಂಥ ಪ್ರೇಯರ್ ಏನು? ಯೋಹಾನ 17:1. ಯೋಹಾನ 17:1 ಏನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ? ಓದ್ತೀರಾ ಯಾರಾದರೂ? ಹಾಂ. ಆಡಿದ ಮೇಲೆ ಎಸ್, ಕಾಲ ಬಂದದೆ ನಿನ್ನ ಮಗನನ್ನು ಏನು ಮಾಡ್ಬೇಕು? ನೀನು ಮಹಿಮೆ ಪಡಿಸು. ಅದರಿಂದ ಏನಾಗುತ್ತಂತೆ? ಆಗ ಮಗನು ನಿನ್ನನ್ನು ಏನು ಮಾಡುವಂತೆ? ಮಹಿಮೆ ಪಡಿಸುವುದಕ್ಕಾಗುವುದು. ಹಲ್ಲೆಲೂಯಾ. ಯಾವಾಗ ಯೇಸು ಸ್ವಾಮಿ ಕೂಡ ನನ್ನನ್ನು ಮಹಿಮೆ ಪಡಿಸು ಅಂತ ಕೇಳ್ತಾ ಇದ್ದಾನೆ ಅಂದರೆ, ಆತನು ಕೇಳ್ತಾ ಇದ್ದಾನೆ, ನನ್ನನ್ನು ನೀನು ಮಗನನ್ನು ಮಹಿಮೆ ಪಡಿಸು. ಅದಕ್ಕೆ ಕಾರಣ ಏನು? ನನ್ನನ್ನು ಮಹಿಮೆ ಪಡಿಸಿದ್ರೆ ಆಗ ಮಗನು ನಿನ್ನನ್ನು ಏನು ಮಾಡಬೇಕಾಗುತ್ತಂತೆ? ಮಹಿಮೆ ಪಡಿಸುವುದಕ್ಕಾಗತ್ತೆ. ಹಾಗಿದ್ರೆ ನಮ್ಮ ನಿಮ್ಮ ಜೀವಿತದಲ್ಲಿ ವಿಶ್ವಾಸಿಗಳೇ, ದೇವರ ಮಕ್ಕಳೇ, ಹೊಗಳಿಕೆಗೆ ನಾವು ನೀವು ಯಾಕೆ ಬೀಳಬಾರ್ದಂದ್ರೆ, ಮಹಿಮೆಯನ್ನು ನಾವು ದೇವರಿಗೆ ಸಲ್ಲಿಸುವುದನ್ನು ಕಲ್ತ್ಕೊಳ್ಬೇಕು. ಪ್ರತಿಯೊಂದು ಕಾರ್ಯಗಳಲ್ಲೂ ಮಹಿಮೆಯನ್ನು ದೇವರಿಗೆ ನಾವು ಸಲ್ಲಿಸಬೇಕು. ದಾನಿಯೇಲನ ಪುಸ್ತಕದಲ್ಲಿ ನಾವು ನೆಬೂಕದ್ನೆಚ್ಚರನ ನೋಡ್ತೀವಲ್ಲ, ಬೇಗ ಆ ವಾಕ್ಯ ನೋಡೋಣ. ನೆಬೂಕದ್ನೆಚ್ಚರ ಇಷ್ಟು ಹೆಮ್ಮೆಯಿಂದ ಹೊಗಳ್ಕೊಂಡ. 4:32 ಏನಾಯಿತು? ವಾಕ್ಯ ಏನು ಹೇಳುತ್ತೆ? ಓದಿದಂಥ ವಾಕ್ಯಗಳೇ ಚಿರಪರಿಚಿತವಾದದ್ದೇ, ಆದರೂ ಏನು ಹೇಳ್ತಾನೆ? 30ನೇ ವಾಕ್ಯ 4:30 ಏನು ಹೇಳ್ತಾನೆ? ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ನೀನೇನು ಮಾಡಬೇಕು? ರಾಜನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಈಗೋ ಮಹಾಪಟ್ಟಣವಾದ ಬಾಬೆಲ್ ಎಂದು ಕೊಚ್ಚಿಕೊಂಡನು. 31ನೇ ವಾಕ್ಯ ಹೇಳುತ್ತೆ, ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗಲೇ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗೆ ಅವನ ಬಾಯಲ್ಲಿದೆ ಪದ ಅಷ್ಟೇ, ಅಷ್ಟರ ಒಳಗಡೆನೆ ದೈವೋಕ್ತಿ ಬರ್ತಾ ಇದೆ. 32ನೇ ವಾಕ್ಯದಲ್ಲಿ, ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ, ದನಗಳಂತೆ ನೀನೇನು ಮಾಡ್ತೀಯ? ಹುಲ್ಲು ಮೇಯುವುದೇ ನಿನಗೇನಾಗೋದು? ಗತಿಯಾಗೋದು. 33ನೇ ವಾಕ್ಯದಲ್ಲಿ, ನೆಬೂಕದ್ನೆಚ್ಚರನಲ್ಲಿ ತಕ್ಷಣವೇ ನೆರವೇರಿತು. ಅದಕ್ಕೆ ಯಾರಾದರೂ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯವನ್ನು ನಿಮಗೇನಾದರೂ ಹೇಳಿದ ತಕ್ಷಣವೇ ನೀವೊಂದನ್ನು ಮಾಡಬೇಕು, ಗಾಡ್ ಬಿ ದ ಗ್ಲೋರಿ. ಹೃದಯ ಕೂಡ ಸೇರಿ ಹೇಳಬೇಕು, ಬರೀ ಬಾಯಿ ಹೇಳಬಾರ್ದು. ಅನೇಕ ಸಾರಿ ನನಗೂ ಆಗಿರುವಂಥ ವಂಚನೆ, ಗಾಡ್ಸ್ ಗ್ರೇಸ್ ಬ್ರದರ್ ಬಾಯಿ ಹೇಳುತ್ತೆ, ಹಾರ್ಟ್ ಸಿಂಕ್ ಆಗಿರಲ್ಲ. ಆದರೆ ಇತ್ತೀಚೆಗೆ ನಾನು ಕಲ್ತ್ಕೊಳ್ತಾ ಇದ್ದೀನಿ, ಹಾರ್ಟ್ ಸಿಂಕ್ ಆಗಬೇಕು. ಗಾಡ್ಸ್ ಗ್ರೇಸ್, ದೇವರ ಕೃಪೆ ಬ್ರದರ್. ಯೂಟ್ಯೂಬ್ನಲ್ಲಿ ಒಬ್ಬರು ಕಮೆಂಟ್ ನಿನ್ನೆ ಕೂಡ ಹಾಕಿದ ತಕ್ಷಣವೇ ನನ್ನ ಪದ ಹೇಳ್ತಾ ಇದೆ, ಮಹಿಮೆ ದೇವರಿಗೆ ಸಲ್ಲಲಿ.
ಅದ್ಭುತವಾದಂಥ ಸಂದೇಶ. ಆ ಪದ ಬೇರೆ ಎಲ್ಲ ಕಮೆಂಟ್ಗೂ ಆಮೇಲೆ ಅದಕ್ಕಲ್ಲ, ಯಾವುದಾದ್ರೂ ನಮ್ಮನ್ನು ಮಹಿಮೆ ಪಡಿಸುವಂಥ ಪದ ಬಂತ, ವಿ ಶುಡ್ ಟ್ರಾನ್ಸ್ಫರ್ ದ ಗ್ಲೋರಿ ಬ್ಯಾಕ್ ಟು ಗಾಡ್. ಹೆರೋದನು ಕೂಡ ಅಪೊಸ್ತಲರ ಕೃತ್ಯದಲ್ಲಿ ಏನು ಮಾಡ್ದ ಅವನು? ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 21 ಆದಿ ಸಭೆಯಲ್ಲಿ ಏನು ಹೇಳ್ತಾ ಆ ವಾಕ್ಯ, ಅವನು ಅಷ್ಟು ಅದ್ಭುತವಾದಂಥ ಮಾತಾಡ್ದ ಒರೇಟರ್, ಅವನು ಅದ್ಭುತವಾದಂಥ ವಾಗ್ಮಿ ಅವನು. ಆದರೆ ಅವನು ಹೇಳ್ತಾನೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 21ನೇ ವಾಕ್ಯ, ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಕೂಡಿದ್ದ ಜನರು ಇದು ಮನುಷ್ಯನ ನುಡಿಯಲ್ಲ ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೇ ಹೋದದ್ದರಿಂದ, ಈ ವಾಕ್ಯಗಳನ್ನ ನಾವು ಮೆಡಿಟೇಟ್ ಮಾಡಬೇಕು. ಘನವನ್ನು ಸಲ್ಲಿಸದೇ ಹೋದದ್ರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಹುಳ ಬಿದ್ದು ಸತ್ತನು. ಎಂಥ ಹೊಸ ಒಡಂಬಡಿಕೆಯ ಡೇಂಜರಸ್ ವಾಕ್ಯ. ಹಾಗಿದ್ರೆ ನಿಮ್ಮ ಜೀವಿತದಲ್ಲಿ ಇವತ್ತು ನಾನು ನಿಮ್ಮನ್ನು ಎಂಕರೇಜ್ ಮಾಡ್ತಾ ಇದ್ದೀನಿ, ಈ ವರ್ಷದಲ್ಲಿ ನೀವು ಯಾವತ್ತಾದರೂ ಪರ್ಸನಲ್ ಆಗಿ ಟೈಮ್ ತಗೊಂಡು ನಿಮ್ಮ ರೂಮ್ಗಳಲ್ಲೋ ನಿಮ್ಮ ಮನೆಗಳಲ್ಲೋ ಅಡ್ಡ ಬಿದ್ದು, ದೇವರೇ ಇವೆಲ್ಲ ನೀನು ನನಗೆ ಮಾಡಿದ್ದು, ನಾನಿವತ್ತು ನಿಂತಿರೋದು ನಿನ್ನ ಕೃಪೆ ಎಂಬುದಾಗಿ ಭಯಭಕ್ತಿಯಿಂದ ಆರಾಧನೆ ಮಾಡಿದ್ದೀರಾ? ಎಷ್ಟು ವರ್ಷಗಳಾಗಿರ್ಬೋದು ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ಸಾಷ್ಟಾಂಗವಾಗಿ ಕಣ್ಣೀರಿನಿಂದ ದೇವರನ್ನು ಆರಾಧನೆ ಮಾಡಿತ್ತು. ನಾನು ಹೇಳೋದು ಆರಾಧನೆಯಲ್ಲಿ ಕೈ ಎತ್ತದಲ್ಲ, ಒಂಟಿಯಾಗಿ ನೀನು ಇರುವಾಗ, ಲಾರ್ಡ್ ನನ್ನ ಲೈಫ್ನಲ್ಲಿ ಇವತ್ತು ಏನೇ ಆಗಿದ್ರು ಅದು ನಿನ್ನ ಕೃಪೆ ಸ್ವಾಮಿ. ಆ ಒಂದು ಆರಾಧನೆ ಮಹಿಮೆಯನ್ನು ವೈಯಕ್ತಿಕವಾಗಿ ದೇವರನ್ನು ನಿಜವಾಗಲೂ ಆರಾಧಿಸುವಂಥ. ನಿಮ್ಗೆ ಯಾವತ್ತಾದರೂ ಕೈ ರೀತಿಯಾದಂಥ ಕೃತಜ್ಞತೆ ಬಂದಿದೆಯಾ? ನಿಮ್ಮ ಹೆಂಡತಿ ಮಲಗಿರುವಂಥ ಸಮಯದಲ್ಲಿ, ದೇವರೇ ನನ್ನ ಲೈಫ್ನಲ್ಲಿ ನನಗಿಂಥ ಒಬ್ಬ ಹೆಂಡತಿಯನ್ನು ದೇವರೇ ನೀನು ನನಗೆ ಕೊಟ್ಟಿದ್ದಕ್ಕೆ ನಿನಗೆ ಸ್ತೋತ್ರ ಅಂತ ಒಂಟಿಯಾಗಿ ಕುಳಿತು ದೇವರಿಗೆ ಥ್ಯಾಂಕ್ಸ್ ಹೇಳಿದೀವ? ಅವ್ರ ಮುಂದೆ ಹೊಗಳೋದಲ್ಲ, ಅವರನ್ನು ಕೊಟ್ಟಿದ್ದಕ್ಕೆ ದೇವರಿಗೆ ಮಹಿಮೆ ಸಲ್ಲಿಸಿದೀವ? ನಮ್ಮ ಮಕ್ಕಳುಗಳನ್ನ ಕೊಟ್ಟಿದ್ದಕ್ಕೆ ನಾವು ಯಾವತ್ತಾದರೂ ದೇವರಿಗೆ ಮಹಿಮೆ ಸಲ್ಲಿಸಿದೀವ? ನಾನು ಹೇಳ್ತಾ ಇರೋದು ಪಬ್ಲಿಕ್ ವರ್ಷಿಪ್ ಅಲ್ಲ. ಹ್ಯಾವ್ ಯು ಟೇಕನ್ ಟೈಮ್ ಫಾರ್ ಯುವರ್ ಪರ್ಸನಲ್ ವರ್ಷಿಪ್? ನಿನ್ನೆ ನಾನು ಇವತ್ತು ವಾಕ್ಯವನ್ನು ಸಿದ್ಧ ಮಾಡಿಸುವಾಗ ನಿಮಗೆ ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರಿಗೂ ದೇವರು ಕೇಳಲಿಕ್ಕೆ ಹೇಳಿದ್ನು. ವೈಯಕ್ತಿಕವಾಗಿ ನನಗೆ ಅವರು ಮಹಿಮೆ ಸಲ್ಲಿಸಿದಾರ? ಯಾಕಂದರೆ ನಾನು ಇವಾಗ 4ನೇದು ಒಂದು ಪುಸ್ತಕ ಬರೀತಿದ್ದೀನಿ, ಅದರ ಹೆಸರು ನಾನು ಮತ್ತು ನನ್ನ ಟ್ರೈನು ಅಂತ. ಅದರಲ್ಲಿ ಹೋದ ಒಂದು ಲೈನ್ ಬರೆದೆ, ಏನು ಗೊತ್ತಾ? ಯಾವ ಯೇಸು ಸ್ವಾಮಿಗೆ ಸೇವೆ ಸಲ್ಲಿಸಿ ನಾವಿವತ್ತು ದೊಡ್ಡವರಾದೆವೋ ಅವರಿಗಿಂತಲೂ ದೊಡ್ಡ ಆಸಾಮಿಗಳಾಗಿಬಿಟ್ಟೆವು ನಾವು. ಏನು? ಯಾವ ಸ್ವಾಮಿನ ನಾವು ಸೇವಿಸಿದ್ವೋ, ಯಾವ ಸ್ವಾಮಿಯನ್ನು ನಾವು ಹಿಂಬಾಲಿಸಿ ಬಂದ್ವೋ, ಆ ಸ್ವಾಮಿಗಿಂತಲೂ ಇವತ್ತೇನಾಗ್ಬಿಟ್ವಿ ನಾವು? ಪಕ್ಕದಲ್ಲಿರೋರ್ಗೆ ಹೇಳಿ, ಏನಾದರೂ ಆಗು, ದೊಡ್ಡ ಆಸಾಮಿ ಮಾತ್ರ ಆಗಬೇಡ ನೀನು. ನೋಡ್ರಿ, ಆ ಪದ ಹೇಳೋಕ್ಕೂ ಯೋಚನೆ ಮಾಡ್ತಿದ್ದೀರಿ, ಹೇಳಿ ಪರವಾಗಿಲ್ಲ. ಅವ್ರ ಲೈಫ್ನಲ್ಲಿ ನೀವು ಮಾಡೋ ಅತೀ ದೊಡ್ಡ ಉಪಕಾರ, ಯಾವ ಸ್ವಾಮಿಗೆ ಹಿಂಬಾಲಿಕನಾಗಿದೆಯೋ ಆ ಸ್ವಾಮಿಗೆ ಹಿಂಬಾಲಕನಾಗು. ಆ ಸ್ವಾಮಿಗಿಂತಲೂ ನೀನೇನಾಗ್ಬೇಡಬೇಡ. ನನ್ನ ಜೀವಿತದಲ್ಲಿ ಬದಲಾಯಿಸಿದಂಥ ಒಂದು ಘಟನೆ ಒಂದು ಕಡೆ ಓದಿದೆ, ಗಮನ ಇಟ್ಟು ಕೇಳ್ರಿ. 1880 ಅಮೇರಿಕಾದಲ್ಲಿದ್ದಂಥ ಕೆಲವು ವಾಕ್ಯವನ್ನು ಕೇಳುವಂಥ ಜನರು ಇಂಗ್ಲೆಂಡ್ಗೆ ಪ್ರಸಂಗವನ್ನು ಕೇಳಲಿಕ್ಕೆ ಹೋದ್ರಂತೆ. ಯಾಕಂದರೆ ಅವತ್ತಿನ ಕಾಲದಲ್ಲಿ ಪ್ರಸಂಗಗಳನ್ನು ಮಾಡ್ತಾ ಇದ್ದಂಥ ಸಭೆಗಳು ಇಂಗ್ಲೆಂಡ್ನಲ್ಲಿ ಬಹಳ ಇತ್ತು. ವಾಕ್ಯವನ್ನು ಕೇಳಲಿಕ್ಕೆ ಒಂದು ಚರ್ಚ್ಗೆ ಹೋಗ್ತಾರೆ. ಇದಲ್ಲ, ಇನ್ನೊಂದು ಚರ್ಚ್, ಅಲ್ಲಿ ಡಾಕ್ಟರ್ ಜೋಸೆಫ್ ಪಾರ್ಕರ್ ಅಂತ ಒಬ್ಬ ಸೇವಕ ಪ್ರಸಂಗ ಮಾಡ್ತಾನೆ. 8 ಜನರು ಹೋಗಿ ಪ್ರಸಂಗ ಕೇಳ್ತಾರೆ. ಜೋಸೆಫ್ ಪಾರ್ಕರ್ ಅನ್ನುವಂಥ ಒಬ್ಬ ಸೇವಕ ಅವತ್ತು 2000 ಜನರುಗಳ ಮಧ್ಯೆ ಮಾತಾಡ್ತಾ ಇದ್ದಾನೆ. ಅವನ ಶಬ್ದ, ಅವನ ಭಾಷೆ, ಅವನು ಮಾತಾಡ್ತಾ ಇದ್ದಂಥ ಶೈಲಿ ಎಲ್ಲವನ್ನ ಕೇಳಿಸ್ಕೊಂಡಂಥ 8 ಜನರು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರಂತೆ. ವಾಟ್ ಎ ಪ್ರೀಚರ್, ಎಂಥ ವ್ಯಕ್ತಿ, ಎಂಥ ಮಾತು, ಎಂಥ ಪಾಯಿಂಟ್. ಆ 8 ಜನರು ತಿರುಗಿಸಿ ಮಾತಾಡ್ತಾ ಇದ್ರಂತೆ. ಆದರೆ ಆ ಸಭೆ ಮೀಟಿಂಗ್ ಎಲ್ಲ ಮುಗೀತು, ಭಾನುವಾರ ಚರ್ಚೆ ಆರಾಧನೆ ಆಯಿತು. ಅದೇ 8 ಜನ ಸಾಯಂಕಾಲ ಚಾರ್ಲ್ಸ್ ಸ್ಪರ್ಜನ್, ನೀವು ನೋಡ್ತಿದ್ದೀರಲ್ಲ, ಆ ಚರ್ಚಿಗೆ ವಿಸಿಟ್ ಮಾಡಿದ್ರಂತೆ. ಅವತ್ತು ಆ ಚರ್ಚ್ 5000 ಜನದಿಂದ ತುಂಬಿದೆ. 2 ಪಟ್ಟು ಜನ ಬೆಳಗ್ಗೆ ಅಟೆಂಡ್ ಮಾಡಿದಂಥ ಚರ್ಚ್ಗಿಂತ 2ರಷ್ಟು ಜನ. ಸ್ಪರ್ಜನ್ನ ಧ್ವನಿ, ವಾಗ್ಮಿ, ಅವನ ಶಬ್ದ, ಅವನ ಶೈಲಿ ಎಲ್ಲವನ್ನ ನೋಡಿದಂಥ ಆ ವ್ಯಕ್ತಿಗಳು ದಿಢೀರಂತ ಕಟ್ಟಡ ನೋಡ್ತಾರೆ. ಆ ಕಟ್ಟಡ ಅವ್ರು ಬೆಳಗ್ಗೆ ಅಟೆಂಡ್ ಮಾಡಿದ್ದಕ್ಕಿಂತಲೂ ಅದ್ಭುತವಾದಂಥ ಕಟ್ಟಡ, ಅದ್ಭುತವಾದಂಥ ದೊಡ್ಡ ಸಮೂಹ. ಆದರೆ ಅಲ್ಲಿ ಕುಳಿತಂಥ 8 ಜನರು ಒಬ್ಬರಿಗೊಬ್ಬರು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರಂತೆ. ಒಬ್ಬರಿಗೊಬ್ಬರು ಬೆಳಗ್ಗೆ ಪ್ರಸಂಗಿ, ಸಾಯಂಕಾಲ ಪ್ರಸಂಗಿ ಅನ್ನೋದನ್ನ ಹೋಲಿಕೆ ಮಾಡೋದನ್ನು ಕೂಡ ಮರ್ತು ಬಿಟ್ರಂತೆ. ಆ 8 ಜನರು ಚರ್ಚ್ ಮುಗಿದ ಮೇಲೆ
ಆಚೆ ಬಂದು ನಿಂತಾಗ ಒಂದೇ ಒಂದು ಮಾತನ್ನು ಎಲ್ಲರೂ ಹೇಳಿದ್ರಂತೆ, ಎಂತಹ ಅದ್ಭುತನಾದಂಥ ಯೇಸು ಕ್ರಿಸ್ತನು ಅಂತ ಹೇಳ್ತಾರಂತೆ. ವಾಟ್ ಎ ಗ್ರೇಟ್ ಗಾಡ್ ವಿ ಸರ್ವ್. ನನಗಿದನ್ನು ಓದಿದ ದಿವಸದಿಂದ ನನ್ನ ಸಭೆಯಲ್ಲಿ ಯೂಟ್ಯೂಬ್ ಮೆಸೇಜ್ಗಳಲ್ಲೂ ಅವಾಗ ಒಂದು ಪ್ರಾರ್ಥನೆ ಇದೆ, ದೇವರೇ ನಾನು ಸಾಯೋದ್ರೊಳಗಾಗಿ ಯಾರಾದರೂ ನನ್ನ ಸಂದೇಶವನ್ನು ಕೇಳಿ ಎಂಥ ಅದ್ಭುತನಾದಂಥ ದೇವರು. ನನಗಿದುವರೆಗೂ ಆ ಮಾತು ಬಂದಿಲ್ಲ. ನಮ್ಮ ಜೀವಿತಗಳನ್ನು ನಮ್ಮ ಕಂಪ್ನಿಗಳಲ್ಲಿ ನೋಡುವಾಗ, ನಮ್ಮ ಮನೆಗಳಲ್ಲಿ ಕಣ್ಗಳನ್ನು ಮುಚ್ಚಿ ನಾವು ಯೋಚನೆ ಮಾಡೋಣ, ನಮ್ಮ ಲೈಫ್ ನಿಜವಾಗಲೂ ದೇವರನ್ನು ಮಹಿಮೆ ಪಡಿಸುವಂಥದ್ದಾಗಿದೆಯಾ? ಒಂದು ವೇಳೆ ಇವತ್ತು ನಾವು ಮನ ತಿರುಗುವಂಥ ಪರಿಸ್ಥಿತಿ ಇದ್ದರೆ ನಾವು ದೇವರ ಹತ್ರ ಯಥಾರ್ಥವಾಗಿ ಹೇಳೋಣ, ದೇವರೇ ಕೆಲವು ಸಾರಿ ನಾನು ಹೊಗಳಿಕೆಯನ್ನು ಭಾಳ ಎಂಜಾಯ್ ಮಾಡಿದ್ದೀನಿ, ನನ್ನ ಮೇಲೆ ಕ್ಷಮೆ ಇರಲಿ ಅಪ್ಪ. ಯಥಾರ್ಥವಾಗಿ 1-2 ನಿಮಿಷ ಮಾತಾಡ್ತೀರಾ, ದೇವರೇ ನನಗೆ ನಾನು ಯಾರೆಂಬ ಅರಿವು ನನಗೆ ಉಂಟಾಗಲಿ ಸ್ವಾಮಿ. ಎರಡನೇದಾಗಿ ನನಗಿರುವಂಥದ್ದೆಲ್ಲ ದಾನ ಅನ್ನೋದನ್ನು ದೇವರ ಹತ್ರ ಹೇಳೋಣ ಸ್ವಾಮಿ. ನನ್ನ ಮಕ್ಕಳು, ಮನೆ, ನನ್ನ ಜೀವಿತದಲ್ಲಿ ಏನೆಲ್ಲ ಬಂದಿದೆಯೋ ಅದೆಲ್ಲವೂ ನೀನು ಕೊಟ್ಟ ದಾನ ಸ್ವಾಮಿ. ಹೇಳೋಣ ಆ ಪದವನ್ನು ಎಲ್ಲರೂ ಕೈಗಳನ್ನೆತ್ತಿ 1-2 ನಿಮಿಷ ಹೇಳೋಣ. ಶೂನ್ಯವಾದಂಥ ನನ್ನನ್ನು ನಿನ್ನ ಛಾಯೆಯಲ್ಲಿ ಸೃಷ್ಟಿಸಿದೆ, ಪುತ್ರನ ನೀಡಿ ರಕ್ಷಣೆಯ ಕೃಪೆಯಿಂದಲೇ ನಿಲ್ಲಿಸಿದೆ. ನಿನ್ಮಹಾ ತ್ಯಾಗಕ್ಕೆ ನಿನ್ನ ಎಂದು ಹಾಡುವೆನು. ಕರಗಳನ್ನು ಎತ್ತಿ, ನಿನ್ಮಹಾ ತ್ಯಾಗಕ್ಕೆ ನಿನ್ನ ಎಂದು ಹೊಗಳುವೆನು. ಎಲ್ಲರೂ ಹೇಳುವ, ನಿನ್ಮಹಾ ತ್ಯಾಗಕ್ಕೆ ನಿನ್ನ ಎಂದು ಹೊಗಳುವೆನು. ಎಲ್ಲರೂ 1-2-3 ನಿಮಿಷ ಹೊಗಳೋಣ. ನಿನ್ಮಹಾ ದೇವರ ಪ್ರಸನ್ನತೆ ಇಲ್ಲಿದೆ. ನಿನ್ನ ಎಂದು ಹೊಗಳು. 1-2 ನಿಮಿಷ ಕೃತಜ್ಞತೆಯಿಂದ ದೇವರೇ ನಾವು ನಿನಗೆ ವಂದಿಸ್ತೇವೆ. ಇವತ್ತು ನಾವು ಪ್ರಸಂಗ ಮಾಡೋದಾಗಲಿ, ಇವತ್ತು ನಾವು ಸೇವೆ ಮಾಡ್ತಾ ಇರೋದಾಗಲಿ, ಒಂದು ವೇಳೆ ನೀವು ಏನೇನು ಮಾಡ್ತಿದ್ದೀರೋ ಅದೆಲ್ಲವನ್ನು 1-2 ನಿಮಿಷ ಹೇಳ್ತೀರಾ, ದೇವರಿಗೆ ಮಹಿಮೆ ಕೊಡೋಣ. ಓ, ಐ ಆಮ್ ಸೆನ್ಸಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್ ಹಿಯರ್. ಇವತ್ತಿಲ್ಲಿ ದೇವರ ಮಹಿಮೆ, ದೇವರ ಪ್ರಸನ್ನತೆ ಇಲ್ಲಿ ಆವರಿಸಿ. 1-2 ನಿಮಿಷ ನಿಮಗೆ ತಡವಾಗಿ ಅನ್ನಿಸ್ಬೋದು, ಆದರೆ 1-2 ನಿಮಿಷ ನಿಮ್ಮನ್ನು ನೀವು ಮರೆತು, ದೇವರೇ ನಮ್ಮ ಲೈಫ್ನಲ್ಲಿ ಏನೆಲ್ಲ ಆಗಿದೆಯೋ ಆ ಕ್ರೆಡಿಟನ್ನು ನಿನಗೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ. ದೇವರೇ, ನಿನ್ನ ಎಜುಕೇಷನ್, ನಿನ್ನ ಸ್ಕಿಲ್, ನಿನಗಿರುವಂಥದ್ದು ಎಲ್ಲವನ್ನ ದೇವರೇ ಕ್ಷಮೆ ಕೇಳೋಣ. 1-2 ನಿಮಿಷ. ದೇವರೇ, ಅನೇಕ ಸಾರಿ ಮನುಷ್ಯರುಗಳಾಗಿ ನಾವು ಹೊಗಳ್ಕೊಂಡಿದ್ದೇವಪ್ಪ. ನಾವು ಯಾರೆಂಬ ಅರಿವು ನಮಗಿಲ್ಲದೆ, ನಮಗೆ ನೀನು ಕೊಟ್ಟಿದ್ದು ದಾನವೆಂಬುದು ನಮಗೆ ಅರಿಯದೆ, ದೇವರೇ ಎಲ್ಲವೂ ನಿನ್ನ ಮಹಿಮೆಗಾಗಿ ಅನ್ನುವಂಥ ಅರಿವು ಕೂಡ ನನಗಿಲ್ಲದೆ, ಒಬ್ಬ ಪ್ರಸಂಗಿಯಾಗಿ ಅನೇಕ ಸಾರಿ ಲಾರ್ಡ್ ಐ ಹ್ಯಾವ್ ಎಂಜಾಯ್ಡ್, ನಾನು ಅದನ್ನು ಸವಿದಿದ್ದೇನೆ, ನನ್ನ ಮೇಲೆ ಕ್ಷಮೆ ಇರಲಿ ಸ್ವಾಮಿ. ನನ್ನ ಜೀವಿತದ ಅಂತ್ಯಕ್ಕೆ ಬರುವಾಗ ಎಂತಹ ಅದ್ಭುತನಾದಂಥ ದೇವರು ಎಂಬ ಮಾತನ್ನ ನನ್ನ ಜೀವನದ ಬಗ್ಗೆ, ನನ್ನ ಪ್ರಸಂಗದ ಬಗ್ಗೆ, ನಮ್ಮ ಬಗ್ಗೆ ಹೇಳಲಿಕ್ಕೆ ನೀನು ಕೃಪೆ ಕೊಡು ಪವಿತ್ರ. ಹೃದಯದ ಆಳದಿಂದ ನಾವು ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ದೇವರೇ, ನಾನು ಒಂದನ್ನು ಕೇಳ್ತಾ ಇದ್ದೇನೆ, ಈ ವಾರದಲ್ಲಿ ಈ ಪ್ರತಿಯೊಬ್ಬರು ಕೂಡ ನಿನ್ನನ್ನು 1-2-3 ನಿಮಿಷ ಸಾಷ್ಟಾಂಗವೆರಗಿ ಮನೆಯಲ್ಲಿ ಆರಾಧಿಸುವುದಕ್ಕೆ ಸಹಾಯ ಮಾಡು, ಕೃಪೆ ಕೊಡಿಸು. ಇದು ಆಗುವವರೆಗೂ ಅವ್ರನ್ನ ವಿಶ್ರಾಂತಿ ಕೊಡಬಾರ್ದೆಂಬುದಾಗಿ ನಾನು ಕೇಳ್ತಿದ್ದೆ. ಯಾಕಂದ್ರೆ ಯು ಡಿಸರ್ವ್ ದ ಗ್ಲೋರಿ.